ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಇವತ್ತು ಕಾಯಿ ಹೋಳಿಗೆನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಮಾಡೋದಕ್ಕಿಂತನೂ ಕೂಡ ತುಂಬಾ ಈಸಿ ಆಗಿರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಣಗಿರೋ ಕಾಯಿ ಹಾಗೂ ಹಸಿಕಾಯಿ ಎರಡೂ ಥರದ್ದನ್ನು ಯೂಸ್ ಮಾಡಿ ನೀವು ಈ ಕಾಯಿ ಹೋಳಿಗೆನ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಈಸಿ ಕೂಡ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ನೋಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದರಿಂದ ಒಂದು 20 ಹೋಳಿಗೆ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಸೊ ನಿಮಗೆ ಅಳತೆ ಎಷ್ಟು ಜನರಿಗೆ ಮಾಡ್ತಿದ್ದೀರಾ ಅಂತ ನೋಡ್ಕೊಂಡ್ಬಿಟ್ಟು ನಾವು ತೊಗೊಳ್ಳಿ. ಹಾಗೆ ಇಲ್ಲಿ ಚಿಕ್ಕ ರವೆ ಬರುತ್ತೆ ಅಲ್ವಾ, ಅಂದರೆ ಚಿರೋಟಿ ರವೆ ಅಂತ ಕರೀತಾರೆ. ಆ ಚಿಕ್ಕ ರವೆನ ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ ನಾನು. ರವೆನ ಹಾಕಿ ಮಾಡೋದ್ರಿಂದ ಹೋಳಿಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೂ ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2-2.5 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡಿಲ್ಲ. ಯಾಕಪ್ಪ ಅಂತಂದರೆ ನಾವು ಹೋಳಿಗೆ ಹೂರಣ ಹೋಗದೆ ಇರೋವಂಥ ಜಾಗದಲ್ಲಿ, ಅಂದರೆ ಎಂಡಲ್ಲಿ ಬರೀ ಹಿಟ್ಟು ಮಾತ್ರ ಇರೋ ಜಾಗದಲ್ಲೂ ಕೂಡ ಸಿಹಿಯಾಗಿ ಆ ಹಿಟ್ಟು ಸಿಗಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಇದನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಂತರ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿನ ಚೆನ್ನಾಗಿ ನೋಡ್ಕೊಂಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಣ್ಣೆನ ಹಾಕಿಲ್ಲ, ನೋಡ್ತಿರ್ಬೋದು. ಮೊದಲು ಹಿಟ್ಟು ಚೆನ್ನಾಗಿ ನೀರನ್ನ ಹೀರ್ಕೋಬೇಕು, ನಂತರ ನೀವು ಎಣ್ಣೆನ ಆ್ಯಡ್ ಮಾಡಬೇಕು. ನೀರನ್ನ ಹೀರ್ಕೊಳ್ಳೋದಕ್ಕೇ ಸ್ವಲ್ಪ ಹೊತ್ತು ನೀವು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಅದನ್ನು ಹಿಟ್ಟನ್ನು ಒಂದು 1/2 ಅವರ್ ಬಿಟ್ಟರೆ ಸಾಕಾಗತ್ತೆ. ನಿಮಗೆ ಟೈಮ್ ಇತ್ತು ಅಂದರೆ 1 ಅವರ್ ಅಥವಾ 1.5 ಗಂಟೆನೂ ಕೂಡ ಇಡಬಹುದು. ನೀರು ಚೆನ್ನಾಗಿ ಹೀರ್ಕೊಂಡ್ರೆ ಹೋಳಿಗೆ ಚೆನ್ನಾಗಿ ಮೃದುವಾಗಿ ಬರುತ್ತೆ ಅಂತ ಅಷ್ಟೇ. ಇದಾದ ನಂತರ 1 ಅವರ್ ನಂತರ ನೀವು ಎಣ್ಣೆನ ಆ್ಯಡ್ ಮಾಡ್ತಾ ಹೋಗಿ, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಈಗ ಹಿಟ್ಟು ಚೆನ್ನಾಗಿ ಎಣ್ಣೆನ ಹೀರ್ಕೊಳ್ಳುತ್ತೆ. ಚೆನ್ನಾಗಿ ಈ ರೀತಿ ಕೈಯಿಂದ ನಾದ್ಕೊಂಡು ಹಿಟ್ಟನ್ನು ಕಲಸಿ, ಆಗ ಹಿಟ್ಟು ತುಂಬಾ ಸ್ಮೂತಾಗಿ ಆಗುತ್ತೆ. ಹೋಳಿಗೆ ಕೂಡ ತುಂಬಾ ಸ್ಮೂತಾಗಿ ಬರುತ್ತೆ, ಹಾಗೆ ಉಬ್ಬಿ ಬರುತ್ತೆ. ಕೆಲವೊಬ್ಬರು ಹೋಳಿಗೆ ಸ್ಮೂತಾಗಿ ಬರ್ತಿಲ್ಲ ಅಥವಾ ಬಿಸಿ ಆರಿದ ತಕ್ಷಣ ತುಂಬ ಗಟ್ಟಿ ಆಗ್ತಾಯಿತ್ತು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮೇನ್ ಕಾರಣ ಹಿಟ್ಟೇ ಆಗಿರುತ್ತೆ. ಅವ್ರಿಗೆ ಅನಿಸ್ತಿರುತ್ತೆ ಹೂರಣ ಏನಾದ್ರು ತಪ್ಪಾಗಿ ಮಾಡ್ಕೊಂಡಿದ್ದೀವಿ ಅಂತ. ಈ ಒಂದು ಪ್ರೊಸೀಜರಲ್ಲಿ ನೀವು ಹಿಟ್ಟನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಕಲಸಿದ ನಂತರ ಇದು ತೆಗೆದಾಗ ಒಂದು ಬಾಲ್ ಟೈಪ್ ನಮ್ಮ ಕೈಗೆ ಬರಬೇಕು. ಆಗ ಹಿಟ್ಟು ಸರಿಯಾದ ಕನ್ಸಿಸ್ಟೆನ್ಸಿಲಿ ಇದೆ ಅಂತ ಅರ್ಥ. ನಂತರ ನೆಕ್ಸ್ಟ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಡಿ. ಈಗ ಹೂರಣನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಸಿ ಕೊಬ್ಬರಿನ ನಾನು ತುರಿದಿಟ್ಕೊಂಡಿದ್ದೀನಿ. 2 ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ನೀವು ಎಷ್ಟು ಜನರ ಲೆಕ್ಕದಲ್ಲಿ ಬೇಕು ಹಾಗೆ ನೋಡ್ಕೊಳ್ಳಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ರುಬ್ಕೊಳ್ತಾ ಇದ್ದೀನಿ. ನೀರು ಹಾಕಬೇಡಿ, ಹಾಗಂದ್ಬಿಟ್ಟು ಅದನ್ನೇ ಇನ್ನು ತರ್ತರಿಯಾಗಿ ಚೆನ್ನಾಗಿ ರುಬ್ಕೊಳ್ಳಿ. ಕಾಯಿ ತುರಿಯನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾಗಿದೆ. ಇವಾಗ ಇದರ ಅರ್ಧದಷ್ಟು ಬೆಲ್ಲನ ನಾನು ತೊಗೊಂಡಿದ್ದೀನಿ. ನಿಮಗೆ ಸಕ್ಕರೆಯಲ್ಲಿ ಮಾಡ್ಕೋಬೇಕನ್ಸಿದ್ರೆ ಅದನ್ನು ಕೂಡ ಬಳಸಬಹುದು. ನಾನು ಬೆಲ್ಲದಿಂದನೇ ಮಾಡ್ತಿದ್ದೀನಿ. ಇದರ ಅರ್ಧ ಅಂದರೆ ಕಾಯಿ ತುರಿ ಅರ್ಧದಷ್ಟು ಬೆಲ್ಲ ಇದ್ದರೆ ಹೂರಣದ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೆಲ್ಟ್ ಆಗೋ ರೀತಿ ನೋಡ್ಕೊಳ್ಳಿ. ಯಾವುದೇ ರೀತಿ ಪಾಕ ಬರೋ ಅವಶ್ಯಕತೆ ಇಲ್ಲ, ಬೆಲ್ಲ ಚೆನ್ನಾಗಿ ಕರಗಬೇಕು ಅಷ್ಟೇ. ಈ ಒಂದು ಕನ್ಸಿಸ್ಟೆನ್ಸಿಲಿ ಸಾಕಾಗುತ್ತೆ. ಈಗ ಚೆನ್ನಾಗಿ ಕರಗಿದೆ ಬೆಲ್ಲ. ಈ ಟೈಮ್ನಲ್ಲಿ ಕಾಯಿ ತುರಿ ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಏಲಕ್ಕಿ ಪುಡಿಯನ್ನು ಕೂಡ ನಾವು ಹಾಕ್ಕೊಳ್ಬೇಕು, 1 ಟೀ ಸ್ಪೂನಷ್ಟು. ಫೈವ್ ಮಿನಿಟ್ಸ್ ಅಷ್ಟು ಹೊತ್ತು ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಹೋಗಿ. ಆಗ ಕಾಯಿ ಏನಿರುತ್ತೆ ಅದು ಬೆಲ್ಲಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ನೀವು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಡೋಕೆ ಹೋಗಬೇಡಿ, ಹೊತ್ತಿ ಹೋಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ಹೂರಣ ಪೂರ್ತಿಯಾಗಿ ರೆಡಿಯಾಗಿದೆ.
ಈ ಮಿಕ್ಸ್ ಏನಿದೆ ಇದು ತಣ್ಣಗಾದ ನಂತರ ಒಂದು ಬೌಲ್ನಲ್ಲಿ ತುಪ್ಪನ ತಗೊಂಡು ಅದನ್ನು ಚೆನ್ನಾಗಿ ಕೈಗೆ ಹಚ್ಕೊಂಡ್ಬಿಟ್ಟು ಬಾಲ್ ಟೈಪ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಗಾತ್ರದ ಬಾಲ್ ಬೇಕು ಅಷ್ಟು ಗಾತ್ರದಲ್ಲಿ ನೀವು ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಹೋಳಿಗೆ ಎಷ್ಟು ಪ್ರಮಾಣದಲ್ಲಿ ದೊಡ್ಡದು ಬೇಕು ಅನ್ನೋದರ ಲೆಕ್ಕದಲ್ಲಿ ನೀವು ಈ ಬಾಲ್ಗಳನ್ನ ಮಾಡ್ಕೊಳ್ಳಿ. ಮೊದಲೇ ಮಾಡಿಟ್ಕೊಳ್ಳೋದ್ರಿಂದ ಹೋಳಿಗೆ ಮಾಡೋ ಟೈಮಲ್ಲಿ ನಿಮಗೆ ಮೆಸ್ಸಿ ಅನಿಸೋದಿಲ್ಲ. ಜಸ್ಟ್ ಅದನ್ನು ತಗೊಂಡು ಫಿಲ್ಲಿಂಗ್ ಮಾಡಿಬಿಟ್ರೆ ಆಯಿತು. ತುಂಬ ಈಸಿಯಾಗಿ ಹೋಳಿಗೆ ಆಗುತ್ತೆ. ಇದೆಲ್ಲ ಇವಾಗ ರೆಡಿ ಇದೆ. ನೋಡ್ತಿರ್ಬೋದು ಹೋಳಿಗೆ ಹಿಟ್ಟು ಕೂಡ ತುಂಬ ಹದವಾಗಿ ಬಂದಿದೆ. ಕೊನೆಯದಾಗಿ ಮತ್ತೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ಎಲ್ಲ ಆಗಿದೆ. ಇವಾಗ ಹೋಳಿಗೆನ ಮಾಡೋಣ. ನಾನಿಲ್ಲಿ ಹೋಳಿಗೆ ಶೀಟನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೇರೆ ಪ್ಲಾಸ್ಟಿಕ್ ಶೀಟ್ಸ್ ಅಥವಾ ಬಾಳೆ ಎಲೆಯನ್ನು ಕೂಡ ನೀವು ಬಳಸಬಹುದು, ತೊಂದರೆ ಇಲ್ಲ. ಹೋಳಿಗೆ ಶೀಟ್ ಯಾಕಂದರೆ ನಾವು ಹೋಳಿಗೆ ಮಾಡಿ ಡೈರೆಕ್ಟ್ ತವಾ ಮೇಲೇ ಹಾಕ್ಬೋದು. ಈ ಶೀಟ್ ಯಾವುದೇ ರೀತಿ ಸುಡೋದಿಲ್ಲ. ಸೊ ಹಾಗಾಗಿ ಹೋಳಿಗೆ ಶೀಟ್ ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ಹಾಗೆ ನೀವು ಬಾಳೆ ಎಲೆಯನ್ನು ಕೂಡ ಇದೇ ಥರನೇ ಯೂಸ್ ಮಾಡಬಹುದು. ಹೋಳಿಗೆನೆ ಮಾಡೋಣ. ಹಿಟ್ಟಿನ ಒಳಗಡೆ ಹೂರಣದ ಫಿಲ್ಲಿಂಗನ್ನು ಮಾಡಿಬಿಟ್ಟು ಕ್ಲೋಸ್ ಮಾಡಿ ಚೆನ್ನಾಗಿ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕು ಅಥವಾ ಎಷ್ಟು ಚಿಕ್ಕದಾಗಿ ಬೇಕು ಆ ಒಂದು ಪ್ರಮಾಣದಲ್ಲಿ ನೀವು ಹೋಳಿಗೆನ ಲಟ್ಟಿಸ್ಕೊಳ್ಳಿ. ಮೊದಲೇ ತವಾಕ್ಕೆ ಎಣ್ಣೆ ಅಥವಾ ತುಪ್ಪನ ಮೊದಲು ಸವರ್ಕೊಂಡ್ಬಿಟ್ಟು ನಂತರ ಹೋಳಿಗೆನ ಹಾಕಿ. ಸೊ ತುಂಬಾ ಚೆನ್ನಾಗಿ ಬರ್ತಿದೆ ನೋಡಿ. ಹೋಳಿಗೆ ಶೀಟ್ ಈ ರೀತಿ ಯೂಸ್ ಆಗುತ್ತೆ, ನೋಡ್ತಿರ್ಬೋದು. ಮೇಲ್ಗಡೆಯಿಂದನೂ ಕೂಡ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಲ್ಮೋಸ್ಟ್ ಲೋ ಫ್ಲೇಮ್ನಲ್ಲೇ ನೀವು ಹೋಳಿಗೆನ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲೂ ಕೂಡ ಹೋಳಿಗೆ ಹೊತ್ತೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೋಳಿಗೆ ರೆಡಿ ಆಯಿತು. ತುಂಬಾ ಟೇಸ್ಟಿ ಹಾಗೂ ತುಂಬಾ ಈಸಿಯಾದಂತಹ ಕಾಯಿ ಹೋಳಿಗೆ. ನಾನಿಲ್ಲಿ ತೋರಿಸಿರೋ ವಿಧಾನದ ಪ್ರಕಾರನೇ ಹೋಳಿಗೆನ ಮಾಡಿದ್ರೆ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ನನಗೂ ಕೂಡ ಮೊದಲೆಲ್ಲ ಅಷ್ಟೊಂದು ಚೆನ್ನಾಗಿ ಹೋಳಿಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಾನು ಮಾಡ್ತಾ ಇದ್ದಂಥ ಹೋಳಿಗೆ ಅಂದರೆ ಈ ಒಂದು ವಿಧಾನಗಳು ತಪ್ಪಾಗಿರ್ತಾ ಇತ್ತು. ಅಂದರೆ ರವೆನ ಯೂಸ್ ಮಾಡ್ತಿರ್ಲಿಲ್ಲ, ಅಂದರೆ ಅಷ್ಟೊಂದು ನಾದಿ ನಾನು ಹಿಟ್ಟನ್ನು ಮಾಡ್ಕೊಳ್ತಾ ಇರಲಿಲ್ಲ. ಈ ರೀತಿಯ ತಪ್ಪುಗಳನ್ನ ಮಾಡ್ತಾ ಇದ್ದೆ. ಬಟ್ ಈ ಥರ ವಿಧಾನದಿಂದ ಮಾಡೋದ್ರಿಂದ ಹೋಳಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಈಸಿ ಕೂಡ ಅನಿಸುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. Thanks for watching.